ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿಲ್ಲ, ಯಾವುದೇ ಸರ್ಕಾರದ ವಿರುದ್ಧ ಆರೋಪಿಸಿಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆ. ಬೆಂಗಳೂರಿನ ಕಾಂಗ್ರೆಸ್ ಸಭೆಯಲ್ಲಿ ಭಿನ್ನಮತ, ಮಾಜಿ ಸಚಿವ ಎಚ್ ನಾಗೇಶ್ ವಿರುದ್ಧ ಧಿಕ್ಕಾರ, ಮೂಲ ಕಾಂಗ್ರೆಸ್ಸಿಗರನ್ನ ತುಳಿಯುವ ಯತ್ನ ಅಂತ ಆರೋಪ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಬಿ ನಾಗೇಂದ್ರಗೆ ಶಿಕ್ಷೆ, 1,25,00,000 ದಂಡ ವಿಧಿಸಿದ ನ್ಯಾಯಾಲಯ. ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ. ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಪಲ್ಟೆ, ಕೊಪ್ಪ ತಾಲೂಕಿನ ಜಲದುರ್ಗ ಬಳಿ ಘಟನೆ. ಬಸ್ಸಿನಲ್ಲಿದ್ದ 50 ಜನರಲ್ಲಿ 20 ಜನರಿಗೆ ಸಣ್ಣ ಪುಟ್ಟ ಗಾಯ. ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣ, ನೆಲಮಂಗಲದಲ್ಲಿ 5,000 ಎಕರೆ ಭೂಮಿ ಮೀಸಲು. ಸರ್ವೆ ನಡೆಸಿ ನೀಲಿ ನಕ್ಷೆ ತಯಾರಿಸಿದ ಅಧಿಕಾರಿಗಳು.